ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇಂದಿನ ತರಗತಿಗೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಏನಪ್ಪ ಮ್ಯಾಮ್ ಏನ್ ಹೇಳ್ತಾ ಇದ್ದಾರೆ ಅಂತ ಏನಾದ್ರೂ ಪ್ರಶ್ನೆ ಬರ್ತಾ ಇದೆಯಾ? ಹಾ, ಬರ್ಲೇಬೇಕಲ್ವಾ? ನಿಮಗೆ ನಗರೀಕರಣ ಅಂದ್ರೆ ಏನು ಗೊತ್ತಾ ಮಕ್ಕಳೇ? ಹಾ, ನಗರೀಕರಣ ಅಂತ ಹೇಳಿದ್ರೆ ನಾವೇನ್ ಮಾಡಿದ್ವಿ, ಕಾಡುಗಳನ್ನ ಕಡಿದು ನಗರ ಪ್ರದೇಶಗಳನ್ನ ಮಾಡಿದ್ವಲ್ವಾ, ನಗರೀಕರಣ ಅಂತ ಹೇಳ್ತೀವಿ. ನಾವೇನ್ ಮಾಡಿದ್ವಿ ಅಂದ್ರೆ ನಗರೀಕರಣ ಆದಾಗ ವಾಹನಗಳೆಲ್ಲ ಬಂದ್ವು. ವಾಹನಗಳಿಗೆ ನಾವೇನು ಇಂಧನವನ್ನ ಬಳಸ್ತೀವಿ. ಇಂಧನ ಅಂತ ಹೇಳಿದ್ರೆ ಫ್ಯೂಯಲ್ ಅಂತ ಹೇಳ್ತೀರಲ್ಲ ನೀವು, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ ಈ ತರ ಎಲ್ಲ ಬಳಸ್ತೀವಲ್ವಾ. ಇದು ಮುಗಿದು ಹೋಗುವಂತ ಅಂದ್ರೆ ತೀರಿ ಹೋಗುವಂತ ತೈಲ ಅಂತ ಹೇಳ್ತೀವಿ, ಅಥವಾ ಮುಗ್ದು ಹೋಗುವಂತ ಇಂಧನ ಅಂತ ಹೇಳ್ತೀವಿ. ಅದಕ್ಕೆ ನಾವು ಆಲ್ಟರ್ನೇಟ್ ಅಂದ್ರೆ ಬದಲಾವಣೆಯನ್ನ ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ. ಈ ಮುಗಿದು ಹೋದ್ರೆ ಬಿಟ್ಬಿಡ್ಬೇಕಾಗತ್ತಾ? ಇಲ್ವಲ್ವಾ. ಆ ಬದಲಾವಣೆಯ ಬಗ್ಗೆ ನಮ್ಮ ಕವಯಿತ್ರಿಯಾದಂತವರು ಪುಷ್ಪ ಅವರು ಹೇಳ್ತಾ ಇದ್ದಾರೆ. ಏನಪ್ಪಾ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬನ್ನಿ ಮಕ್ಳೇ, ಹೊಂಗೆ ಬೇವುಗಳ ಹಾಡು ಅಂತ ಹೇಳಿ ಒಂದು ಪದ್ಯ ಇದೆ. ಇದು ಪೂರಕ ಪದ್ಯ, ನಿಮ್ಗಿರುವಂತ ದ್ವಿತೀಯ ಭಾಷೆ ಕನ್ನಡದ ಪೂರಕ ಪದ್ಯ ಹೊಂಗೆ ಬೇವುಗಳ ಹಾಡು ಅಂತ ಹೇಳಿ. ಇಲ್ಲಿ ನಮ್ಮ ಕವಯತ್ರಿಯಾದಂತ ಈ ಪುಷ್ಪ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ. ಮಕ್ಕಳೇ, ಇಲ್ಲಿ ನೋಡಿ, ಇವತ್ತು ನಾವು ಪೂರಕ ಪದ್ಯ ಹೊಂಗೆ ಬೇವುಗಳ ಹಾಡು ಇದೆ ಅಲ್ವಾ, ಇದರ ಕಲಿಕಾಂಶವನ್ನ ನೋಡೋಣ. ಏನಪ್ಪಾ ಕಲಿಕಾಂಶ ಅಂತ ಹೇಳಿದ್ರೆ, ಕೃತಿಕಾರರ ಪರಿಚಯ, ಪದ್ಯದ ಭಾವಾರ್ಥ, ಅಭ್ಯಾಸ ಭಾಗ ಮತ್ತು ಮರುಮನನವನ್ನ ನೋಡ್ತಾ ಇದ್ದೀವಿ ಮಕ್ಕಳೇ. ಕೃತಿಕಾರರ ಪರಿಚಯ ನೋಡೋಣ ಮಕ್ಕಳೇ. ನಾವು ಈಗ ಮೊದಲು ಏನ್ ಮಾಡೋಣ ಅಂತ ಹೇಳಿದ್ರೆ, ಕೃತಿಕಾರರ ಪರಿಚಯವನ್ನ ನೋಡೋಣ. ನಿಮಗ್ ಗೊತ್ತಿರ್ಬೇಕು ಮಕ್ಕಳೇ, ಇಲ್ಲಿ ನಿಮಗೆ ಇದು ಪೂರಕ ಪದ್ಯ ಆಗಿರೋದ್ರಿಂದ ಕೃತಿಕಾರ ಪರಿಚಯವನ್ನ ಕೇಳಲ್ಲ. ಇದು ನಿಮ್ಮ ಜ್ಞಾನಕ್ಕೋಸ್ಕರ ಅಷ್ಟೇ ಇದನ್ನ. ಓಕೆ, ಇಲ್ಲಿ ಯಾರಪ್ಪ ಇದನ್ನ ಬರೆದಂತವ್ರು ಅಂತ ಹೇಳಿದಾಗೆ, ಇಲ್ಲಿ ಡಾಕ್ಟರ್ ಎಚ್.ಎಲ್. ಪುಷ್ಪ ಅಂತ ಹೇಳಿ, ಡಾಕ್ಟರ್ ಎಚ್.ಎಲ್. ಪುಷ್ಪ. ನೋಡಿ, ಇವರು ಡಾಕ್ಟರೇಟ್ ಅನ್ನ ತಗೊಂಡಿದ್ದಾರೆ, ಅಂದ್ರೆ PhD ಮಾಡಿ ಡಾಕ್ಟರೇಟ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಇವರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ, ಅಂದ್ರೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ಅನ್ನೋ ಊರಲ್ಲಿ ಇವರು ಜನಿಸಿದ್ರು ಅಥವಾ ಜನನ ಆಯ್ತು. 1961ರಲ್ಲಿ ಜನಿಸಿದ್ರು. 1961ರಲ್ಲಿ ಇವ್ರು ಜನಿಸಿದ್ರು. ಹಾಗಿದ್ರೆ ಮಕ್ಕಳೇ, ಇವರ ಬಗ್ಗೆ ಕೇಳಲ್ಲ, ಆದ್ರೆ ನಿಮ್ಮ ಜ್ಞಾನಕ್ಕೋಸ್ಕರ ಇದನ್ನ ತಿಳ್ಕೊಂಡಿರ್ರಿ. ಬನ್ನಿ ಮಕ್ಕಳೇ, ಇವರ ಪ್ರಮುಖ ಕೃತಿಗಳನ್ನ ನೋಡೋಣ. ಯಾವ್ದ್ಯಾವ್ದಪ್ಪ ಅಂದ್ರೆ, ಅಮೃತಮತಿಯ ಸ್ವಗತ, ಗಾಜುಗೋಳು, ಕನ್ನಡ ನಾಟಕಗಳಲ್ಲಿ ಮೈ ಮನಸ್ಸುಗಳ ಸಂಬಂಧ ಅಂತ ಹೇಳಿ ಇವರ ಕೃತಿಗಳಿದೆ. ಇವರ ಕೃತಿಗಳು ಅಮೃತಮತಿಯ ಸ್ವಗತ, ಗಾಜುಗೋಳು, ಕನ್ನಡ ನಾಟಕಗಳಲ್ಲಿ ಮೈ ಮನಸ್ಸುಗಳ ಸಂಬಂಧ ಅಂತ ಹೇಳಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವರ ಪ್ರಮುಖ ಪ್ರಶಸ್ತಿಗಳನ್ನ ನೋಡೋಣ. ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ, ಕಡೆಂಗುಂಡ್ಲು ಶಂಕರ ಭಟ್ಟ ಪ್ರಶಸ್ತಿ ಮತ್ತು ಪೂತಿನ ಕಾವ್ಯ ಪುರಸ್ಕಾರಗಳು ಇವರಿಗೆ ಸಂದಿದೆ. ಇವರಿಗೆ 3 ಪ್ರಶಸ್ತಿಗಳು ಸಂದಿದೆ ಮಕ್ಕಳೇ. ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಹೊಂಗೆ ಬೇವುಗಳ ಹಾಡಿನಲ್ಲಿ ಅವರು ಬರೆದಂತ ಈ ಪದ್ಯವನ್ನ ನೋಡೋಣ ಇದರ ಭಾವಾರ್ಥದೊಂದಿಗೆ. ಇಲ್ಲಿ ನೋಡಿ, ಬದುಕ ಬದುವ ಬೇಲಿಯಲ್ಲಿ ಹೊಂಗೆ ಮರದ ಜೋಲಿಯಲ್ಲಿ ಅರಳಿದೆ ಹೂವು ಮಲಗಿದೆ. ಇಲ್ಲಿ ನೋಡಿ, ಅರಳಿದೆ ಹೂವು ಮಲಗಿದೆ ಮಲ್ಲಿಗೆಯಂತ ರೂಪು ತಾಯಿಯಂತ ನೆರಳಲು ನೆರಳಲು ಇಲ್ಲಿ ಕರುಳಿನಂತ ಮಡಿಲು ಅಂತ ಹೇಳ್ತಾರೆ. ಏನ್ ಮ್ಯಾಮ್ ಹಂಗಂದ್ರೆ ಅಂದ್ರೆ, ಬದುಕು ಅಂತಂದ್ರೆ ಜೀವನ ಅಂತ ಹೇಳ್ತೀವಿ. ಜೀವನದ ಬೇಲಿ ಅಂದ್ರೆ ಜೀವನದ ಅಂಚು ಅಂತ ಹೇಳ್ತೀವಲ್ಲ, ಅಂಚಿನಲ್ಲಿದ್ದೀವಿ ಅಂತ ಹೇಳೋದಕ್ಕೆ ಅಂಚು. ಬದು ಅಂತ ಹೇಳಿದ್ರೆ ನೀವು ಒಡ್ಡು ಅಂತ ಕಟ್ಟಿರ್ತಾರೆ ಹೊಲ ಗದ್ದೆಗಳಲ್ಲಿ ನೋಡಿದಿರಲ್ವಾ, ಅದಕ್ಕೆ ಬದು ಅಂತ ಹೇಳ್ತೀವಿ. ಇಲ್ಲಿ ಹೊಂಗೆ ಮರ ಬಂದಿದೆ ಅಂತಂದ್ರೆ, ಹೊಂಗೆ ಮರ ಅಂದ್ರೆ ಈ ತರ ಇರುತ್ತೆ ಮರ. ಇದಕ್ಕೆ ನೋಡಿ, ಇದರ ಹೂ ಮಲ್ಲಿಗೆ ತರ ಇರುತ್ತೆ. ಮಲ್ಲಿಗೆ ಹೂ ಹೇಗಿರುತ್ತಲ್ಲ ಹಾಗೆ ಇರುತ್ತೆ. ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ, ನೆರಳನ್ನ ಕೊಡ್ತಾ ಇದೆ. ಯಾವ ತರ? ತಾಯಿಯಂತೆ ನೆರಳನ್ನ ಕೊಡ್ತಾ ಇದೆ, ಅಂತಃಕರಣವನ್ನ ಕೊಡ್ತಾ ಇದೆ. ಅಂತಃಕರಣ ಅಂದ್ರೆ ಒಂಥರ ಆತ್ಮೀಯತೆ, ನಿಮ್ಮ ಅಮ್ಮ ಹೆಂಗಿರ್ತಾರೆ ನಿಮ್ ಜೊತೆಗೆ, ಹಂಗೆ ಅಂತಃಕರಣವನ್ನ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಲ್ಲಿ ಭಾವಾರ್ಥವನ್ನ ನೋಡೋಣ. ಜೀವನದ ಅಂಚೆಂಬ ಎಲ್ಲೆಯಲ್ಲಿ, ಎಲ್ಲೆ ಅಂದ್ರೆ ಲಾಸ್ಟ್ ಅಂತ ಹೇಳ್ತೀವಲ್ಲ, ಎಲ್ಲೆ ಅಂತ ಹೇಳ್ತೀವಲ್ವಾ, ಅದು ಅಲ್ಲಿ ಹೊಂಗೆ ಮರದ ರೆಂಬೆಗಳು ಏನಾಗ್ತವೆ? ತೂಗಾಡುವಲ್ಲಿ. ಹೂವು ಏನಾಗಿದೆ? ಅರಳಿದೆ. ಮಲ್ಲಿಗೆಯಂತ ಆಕಾರ ಹೊಂದಿದೆ, ಅಂದ್ರೆ ಆ ಹೂವು ಮಲ್ಲಿಗೆ ತರ ಇದೆ. ಮತ್ತೆ ಮರವು ತಾಯಿಯಂತೆ ತಂಪನ್ನ ನೀಡ್ತಾ ಇದೆ. ತಾಯಿ ಹೇಗೆ ನಿಮ್ಗೆ ಆಶ್ರಯವನ್ನ ನೀಡ್ತಾರೆ, ತಂಪನ್ನ ನೀಡ್ತಾರೆ, ಹಾಗೆ ನೀಡ್ತಾ ಇದೆ. ತಾಯಿಯ ಅಂತಃಕರಣದ ಹಾಗೆಯೇ ಇಲ್ಲಿ ಏನಾಗ್ತಾ ಇದೆ? ಆಸರೆಯನ್ನ ಕೊಡ್ತಾ ಇದೆ ಅಂತ ಹೇಳಿ ನಮ್ಮ ಕವಯತ್ರಿಯವರು ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ನೆತ್ತಿ ಮೇಲೆ ಸೂರು, ಮೇಲೆ ಮೇಲೆ ರವಿಯ ಕಣ್ಣು, ತೆಂಗು ಹೊಂಗೆ ಹಿಪ್ಪೆ ಬೇವು,
ಜೀವ ಜಾಲ ನೆನೆದಿವೆ, ಬದುಕ ಬಂಡಿ ಉರುಳುತ್ತಲಿದೆ, ತೈಲವಿದೆ, ಬತ್ತಿ ಇದೆ, ಬದುಕು ಬಂಗಾರವಿದೆ. ಇಲ್ಲಿ ಅರಳಿದ ಕೈಯ ಕಮಲದಲ್ಲಿ ನಾಳಿನ ಚಿನ್ನದಂತ ಬೆಳಕಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನೆತ್ತಿ ಮೇಲೆ ಏನಾಗ್ತಾ ಇದೆ, ಸೂರಿದೆ. ಸೂರು ಅಂತ ಹೇಳಿದ್ರೆ ಆಶ್ರಯ ಅಂತ ಹೇಳ್ತಾ ಇದಕ್ಕೆ ಸೂರು ಅಂದ್ರೆ ಈಗ ಬಿಸಿಲಲ್ಲಿ ಏನ್ ಮಾಡ್ತಾ ಇದೆ, ಸೂರನ್ನ ಕೊಡ್ತಾ ಇದೆ. ಯಾವಾಗ ರವಿಯ ಕಣ್ಣು ಅಂದ್ರೆ ರವಿ ಅಂದ್ರೆ ನಿಮ್ಗೆ ಸೂರ್ಯ ಭಾಸ್ಕರ ಅಂತ ಹೇಳ್ತೀವಲ್ವಾ, ಅವನ ಕಣ್ಣು ಅಂದ್ರೆ ಅವ್ನು ಜಾಸ್ತಿ ಜೋರಾಗಿದ್ದಾಗ ಅಂತ ಹೇಳಿ ಹೇಳ್ತಾ ಇದಾರೆ. ಅಂದ್ರೆ ಸೂರ್ಯ ಬಿಸಿಲಿದ್ದಾಗ ಅಂತ ಹೇಳೋದಕ್ಕೆ. ತೆಂಗು ಹೊಂಗೆ, ಇಲ್ಲಿ ಹಿಪ್ಪೆ ಬೇವು ಇವು ಮರಗಳ ಹೆಸರುಗಳು. ತೆಂಗು ಅಂತಂದ್ರೆ ನಿಮಗ್ ಗೊತ್ತು, ಕಲ್ಪವೃಕ್ಷ ಅಂತ ಹೇಳ್ತೀವಲ್ವಾ. ಈ ಒಂದು ಏನಂತ ಹೇಳ್ತೀವಿ, ನಮ್ಮ ಕಲಿಯುಗದ ಕಲ್ಪವೃಕ್ಷ ಅಂತ ಹೇಳಿ ನಾವು ತೆಂಗಿಗೆ ಹೇಳ್ತೀವಿ. ಹೊಂಗೆ ಅಂದ್ರೆ ಹೊಂಗೆ ಮರ ತೋರಿಸಿದ್ನಲ್ಲ ಅದು. ಹಿಪ್ಪೆ ಅನ್ನೋದು ಕೂಡ ಒಂದು ಮರ ಇರುತ್ತೆ. ಬೇವು ನಿಮ್ಗೆ ಗೊತ್ತಲ್ಲ, ನೀಮ್ ಅಂತ ಹೇಳ್ತಿರಲ್ಲ, ಬೇವಿನ ಮರ ಅಂತ ಹೇಳಿ ಬೇವು. ಇಲ್ಲಿ ಜೀವಜಾಲ ಇದೆ ಇಲ್ಲಿ. ಯಾಕೆ ಅಂದ್ರೆ ಈ 4 ಮರಗಳಿಂದ ಏನಾಗಿದೆ, ಎಣ್ಣೆಯನ್ನ ತೆಗಿಬಹುದು. ಅದಕ್ಕೆ ತೈಲವಿದೆ, ಬತ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮರಗಳಿಂದ ಏನ್ ಮಾಡ್ಬೋದು, ಎಣ್ಣೆಯನ್ನ ತೆಗಿಬಹುದು. ಈ ಎಣ್ಣೆಯನ್ನ ನಾವು ಬಳಸ್ಬೋದು ಅಲ್ಟರ್ನೇಟ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇದು ನಮ್ಮ ನಾಳಿನ ಭವಿಷ್ಯ ಅಂದ್ರೆ ಮುಂದಿನ ಭವಿಷ್ಯಕ್ಕೆ ಇದನ್ನ ನಾವು ಬಳಸ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನಮ್ಮ ತಲೆಯ ಮೇಲೆ ಛಾವಣಿ ಇದೆ ಅಂತ ಅನ್ನೋದನ್ನ ಇಲ್ಲಿ ಭಾವಾರ್ಥವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣಿಗಳ ಸಮೂಹ ಇದೆ. ಅಲ್ಲಿ ಏನೇನ್ 4 ಮರಗಳಿದೆ ಅಲ್ವಾ, ಯಾವ್ದ್ಯಾವ್ದು, ತೆಂಗು, ಹೊಂಗೆ, ಹಿಪ್ಪೆ, ಬೇವು ಅಂತ ಇವು ಮರಗಳಿದೆ. ಅಲ್ಲಿ ಪ್ರಾಣಿಗಳ ಸಮೂಹ ಇದೆ. ಆಮೇಲೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ತೈಲ ಇದೆ. ಯಾಕಂದ್ರೆ ಆ ಒಂದು ಗಿಡದಲ್ಲಿ ಅಂತ ಹೇಳ್ತಾರಲ್ವಾ, ಆ ಮರದಲ್ಲಿ ತೈಲ ಇದೆ, ಅದರಿಂದ ತೈಲವನ್ನ ತೆಗಿಬಹುದು. ಅದು ನಮ್ಮ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ನಿಮ್ಗೆ ಈಗಾಗ್ಲೇ ಹೇಳಿದೀನಿ, ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯ ಹುಟ್ಟಿ ರಾಜ್ಯ ಉರುಳಿ ಸಾಗಿ ಸಾಗಿ ಶತಮಾನಗಳ ನೇಗಿಲ ಯೋಗಿ, ಅದೇ ಸಂತೆ ಅದೇ ಜಾತ್ರೆ ಗೊಬ್ಬರದ ಹಾಡು ಹೊಮ್ಮಿದೆ. ಇಲ್ಲಿ ನಿಮ್ಗೆ ಈಗಾಗ್ಲೇ ಹೇಳಿದೀನಿ, ಒಂದೇ ಪದ 2 ಸತಿ ಬಂದ್ರೆ ನಾವೇನಂತ ಹೇಳ್ತೀವಿ, ದ್ವಿರುಕ್ತಿ ಅಂತ ಹೇಳ್ತೀವಿ. ಹೌದಾ ಮಕ್ಳೇ? ಒಂದೇ ಪದ 2 ಸತಿ ಬಂದಿದೆ. ಇಲ್ಲಿ ನೋಡಿ, ಸಾಗಿ ಸಾಗಿ, ಶತಮಾನ ಅನ್ನೋದು 2 ಪದಗಳು ಇಲ್ಲೇನಾಗಿದೆ, 2 ಸತಿ ಬಂದಿದೆ. ಇಲ್ಲಿ ಹೊಳೆಯ ದಂಡೆ ಅಂತ ಹೇಳಿದಾಗ, ಹೊಳೆ ಅಂದ್ರೆ ನದಿ. ಯಾವಾಗ್ಲೂ ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ನಾಗರಿಕತೆ ಏನಾಗಿದೆ ಅಂದ್ರೆ ಹೊಳೆ ದಂಡೆ ಮೇಲೆ ಇತ್ತು. ನಿಮಗೆ ಯಾವುದೇ ನೀವು ಸಿಂಧು ನಾಗರಿಕತೆ ತಗೊಳ್ಳಿ, ಯಾವುದೇ ನಾಗರಿಕತೆಗಳನ್ನು ತಗೊಳ್ಳಿ, ಅವಾಗ ನಾವು ಯಾಕಪ್ಪ ನದಿ ದಂಡೆ ಮೇಲೆ ಆಗ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ ಏನಾಗ್ತಿತ್ತು ಅಂದ್ರೆ ಬೇಸಾಯ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ನಮ್ಗೆ ಸಿಹಿ ನೀರು ಬೇಕು. ಸಿಹಿ ನೀರಿನಿಂದ ನಾವು ವ್ಯವಸಾಯವನ್ನ ಮಾಡ್ತಿದ್ವಿ, ನಿತ್ಯ ಕರ್ಮಗಳಿಗೆ ಯೂಸ್ ಮಾಡ್ಕೋತಾ ಇದ್ವಿ, ಬಳಕೆ ಮಾಡ್ಕೋತಾ ಇದ್ವಿ. ಅದಕ್ಕೆ ನದಿ ದಂಡೆಗಳ ಮೇಲೆ ಏನಾಯ್ತು, ಅನೇಕ ರಾಜ್ಯಗಳು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಕೃಷ್ಣಾ ನದಿ ದಂಡೆ ಅಂತೆಲ್ಲ ತಗೊಂಡಾಗ ಬಾದಾಮಿ ಚಾಲುಕ್ಯರು ಬರ್ತಾರೆ. ಹೌದಾ? ಹಾಗಿದ್ರೆ ನಾವು ತುಂಗಭದ್ರಾ ನದಿ ದಂಡೆಯನ್ನೆಲ್ಲ ತಗೊಂಡ್ರೆ ಅಲ್ಲೇನ್ ಬರ್ತಾರೆ, ನೀವು ಕೆಳದಿ ಎಲ್ಲ ಕೇಳಿದಿರಲ್ವಾ, ಅಲ್ಲಿ ಬರುತ್ತೆ, ಕೆಳದಿ ವಂಶಗಳೆಲ್ಲ ಬರುತ್ತೆ. ಹಾಗಿದ್ರೆ ನಾವು ಇಲ್ಲಿ ಕಾವೇರಿ ನದಿ ದಂಡೆಯನ್ನ ತಗೊಂಡಾಗ ಏನಾಗುತ್ತೆ ಹೇಳಿ, ನಮ್ಗೆ ಅನೇಕ ರಾಜರುಗಳು, ಗಂಗರು, ಹೊಯ್ಸಳರು ಇವರೆಲ್ಲ ಬರ್ತಾರೆ. ಹೌದಲ್ವಾ? ನಮ್ಮ ಹಾಸನ ಜಿಲ್ಲೆಯಲ್ಲೆಲ್ಲ ಹೊಯ್ಸಳರೆಲ್ಲ ಬರ್ತಾರಲ್ವಾ. ಹಾ, ಸರಿ ಮಕ್ಳೇ. ಹಾಗಿದ್ರೆ ಅನೇಕ ರಾಜ್ಯಗಳೇನಾದ್ವು ನದಿ ದಂಡೆ ಮೇಲೆ ಹುಟ್ಟಿದ್ವು, ಮತ್ತೆ ಅಲ್ಲೇ ಅಳಿದು ಉರುಳಿದ್ವು ಅಂತಂದ್ರೆ ಏನ್ ಮ್ಯಾಮ್, ರೋಲ್ ಆದ್ವಾ ಅಂತ ಅನ್ಕೋಬೇಡಿ. ಉರುಳೋದು ಅಂದ್ರೆ ನಶಿಸಿ ಹೋದ್ವು, ಇಲ್ಲದಂಗ ಆದವು ಅಂತ ಹೇಳ್ಬೋದು. ಸಾಗಿ ಸಾಗಿ ಅಂದ್ರೆ ಮುಂದೆ ಮುಂದೆ ಹೋಗಿ. ಇಲ್ಲಿ ಶತಮಾನಗಳ ಅಂದ್ರೆ ಶತಮಾನಗಳು ಅಂತಂದ್ರೆ ಅನೇಕ ವರ್ಷಗಳು. ಶತ ಅಂದ್ರೆ 100, ಶತ ಅನ್ನೋದಕ್ಕೆ 100 ಅಂತ ಹೇಳ್ತೀವಲ್ಲ, ಇಲ್ಲಿ ಶತಮಾನಗಳು 100 ವರ್ಷಗಳು ಅಂತ ಹೇಳೋದಕ್ಕೆ. ನೇಗಿಲ ಯೋಗಿ ಏನ್ ಮಾಡ್ತಾ ಇದ್ದಾನೆ, ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ನೇಗಿಲ ಯೋಗಿ ಬಗ್ಗೆ ಯಾಕೆ ಹೇಳ್ತಾರೆ ಅಂದ್ರೆ, ನೇಗಿಲ ಯೋಗಿ ಅಂದ್ರೆ ರೈತ ಅಲ್ವಾ. ರೈತ ಏನ್ ಮಾಡ್ತಾ ಇದ್ದಾನೆ, ಅದೇ ಸಂತೆಯಲ್ಲಿ ಕೆಲಸ ಮಾಡ್ತಾನೆ, ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಗೊಬ್ಬರದ ಹಾಡು ಹೊಮ್ಮಿದೆ. ಗೊಬ್ಬರ ಅಂತಂದ್ರೆ ಏನು, ನಾವು ಎದಕ್ ಹಾಕ್ತಿವಿ, ಹೊಲಕ್ ಹಾಕ್ತಿವಲ್ಲ, ಈ ಹಾಡು ಹೊಮ್ಮಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಇದರ ಭಾವಾರ್ಥವನ್ನು ನೋಡೋಣ. ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ಇಲ್ಲಿ ನಾನು ಈಗಾಗ್ಲೇ ಹೇಳಿದೆ ನಿಮ್ಗೆ, ಹೊಳೆಯ ದಡದ ಉದ್ದಕ್ಕೂ ರಾಜ್ಯಗಳು ಹುಟ್ಟಿದಿವೆ ಮತ್ತೆ ಬೆಳೆದವೆ. 100 ವರ್ಷಗಳಿಂದ ರೈತನ ಏನ್ ಮಾಡ್ತಾನೆ, ಬೇಸಾಯವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಮತ್ತೆ ಅವನು ಏನ್ ಮಾಡ್ತಾನೆ, ಗೊಬ್ಬರದ ಸ್ಥಿತಿ ಕಾಣ್ತಾ ಇದೆ, ಸಂತೆ ಜಾತ್ರೆ ಗೊಬ್ಬರಗಳ ಸ್ಥಿತಿ ಕಾಣ್ತಾ ಇದೆ ಎಂದಿನಂತೆ. ಅಂದ್ರೆ ಯಾವಾಗ್ಲೂ ಜಗತ್ತಲ್ಲಿ ಹಾಗೆ ಇದೆ ಅಂತ ಹೇಳೋದಕ್ಕೆ. ಈ ಜಗತ್ತನ್ನ ನೋಡಿರಿ, ಬಣ್ಣ ಬಣ್ಣದ ಚಿಟ್ಟೆಗಳೇನಾಗ್ತಾ ಹಾರಾಡ್ತಾ ಇದೆ. ಚಿಟ್ಟೆಗಳು ಅಂತಂದ್ರೆ ಪಾತ್ರಗಿತ್ತಿ ಅಂತ ಹೇಳ್ತೀವಲ್ಲ ಅದು.
ದುಂಬಿಗಳ ಸಂಗೀತವನ್ನ ಆಲಿಸಿ, ಮತ್ತೆ ಹೊಂಗೆಯ ಮರದ ಅಡಿಯಲ್ಲಿ ಜೀವಿಗಳು, ಹೂಗಳ ಹಾಸಿಗೆ ಇದೆ, ಎಲ್ಲೆಡೆ ವ್ಯಾಪಿಸಿರುವ ಸುವಾಸನೆ ಇದೆ, ಭವಿಷ್ಯದ ಚಿಂತೆ ಇದೆ. ಏನ್ ಮ್ಯಾಮ್ ಹೇಗೆ ಅಂತಂದ್ರೆ ಬನ್ನಿ ಇದಿಷ್ಟು ಭಾಗವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಏನಾಗಿದೆಯಪ್ಪ ಅಂದ್ರೆ ನೋಡಿರಣ್ಣ ನೋಡಿರೋ ನೋಡಿರಿ ಅಂತ ಹೇಳ್ತಾ ಇದ್ರೆ, ಈ ಲೋಕವ ಬಣ್ಣ ಬಣ್ಣ ಚಿಟ್ಟೆ ಹಾರಿ ಶೃಂಗದ, ಇಲ್ಲಿ ಶೃಂಗ ಅಂತ ಹೇಳಿದ್ರೆ ನೀವೇನಂತ ಹೇಳ್ತೀವಿ ಶೃಂಗಾರ ಅಂತ ಬರ್ತಲ್ಲ, ಆ ಶೃಂಗದ ಸಂಗೀತ ಕೇಳಿ. ಏನಪ್ಪಾ ಹೆಂಗೆ ಅಂತ, ಆ ಶೃಂಗ ಅಂತ ಹೇಳ್ತೀವಲ್ಲ ಹಂಗೆ. ಸಂಗೀತ ಕೇಳಿ ಕೆಳಗೆ ಹೊಂಗೆ, ಜೀವ ಹೂವ ಹಾಸಿಗೆ, ಗಮಗಮಿಸೋ ಗಮಲಿನಲ್ಲಿ, ಇಲ್ಲಿ ಎಲ್ಲೋ ಅಡಗಿ ನಾಳೆ ಎಂಬ ಕೂಸಿದೆ. ಅಂದ್ರೆ ಈ ಒಂದು ಏನು ನಮ್ಮ ಹಾಡಿನಲ್ಲಿ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾಳೆ ಅನ್ನೋ ಕೂಸಿದೆ, ಅಂದ್ರೆ ಮುಂದಿನ ಭವಿಷ್ಯ ಇದೆ. ಯಾಕೆ ಭವಿಷ್ಯದ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ಈಗಾಗ್ಲೇ ಹೇಳಿದೆ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತೈಲವನ್ನ ಬಳಸ್ತಾ ಇದೀವಿ, ಅದೆಲ್ಲ ಮುಗಿದು ಹೋಗ್ತಾ ಇದೆ. ಆ ಮುಗಿದು ಹೋಗುವಂತ ತೈಲಕ್ಕೆ ನಾವು ಇನ್ನೊಂದು ಏನ್ ಮಾಡ್ಬೇಕು, ಪರ್ಯಾಯವಾಗಿ ಬಳಸ್ಬೇಕು ಅನ್ನೋದಕ್ಕೆ ಇಲ್ಲಿ ಕವಿಯತ್ರಿ ಹೇಳ್ತಾ ಇದ್ದಾರೆ. ಮತ್ತೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ನಗರೀಕರಣದ ಬಗ್ಗೆ ಹೇಳ್ತಾರೆ. ನಗರೀಕರಣ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಪ್ರಕೃತಿಯನ್ನ ಕಳ್ಕೋತಾ ಇದೀವಿ. ಪ್ರಕೃತಿಯ ಜೊತೆಗೆ ಅವಿನಾವ ಭಾವ ಸಂಬಂಧ ಇತ್ತು ನಮ್ಗೆ, ಆ ಸಂಬಂಧವನ್ನ ನಾವು ಕಳ್ಕೋತಾ ಇದೀವಿ. ನೀವು ನೋಡಿರ್ಬೇಕು, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಕೃತಿಯನ್ನ ಪೂಜಿಸ್ತೀವಿ. ನಾವು ಮರಗ್ ಪೂಜಿಸ್ತೀವಿ, ಮತ್ತೆ ನೀರಿಗ್ ಪೂಜಿಸ್ತೀವಿ, ಭೂಮಿಗ್ ಪೂಜಿಸ್ತೀವಿ. ಒಂದ್ ಮನೆ ಕಟ್ಬೇಕಾದ್ರೂ ನಾವು ಭೂತಾಯಿಯಿಂದ ಏನ್ ಮಾಡ್ತೀವಿ, ಪರ್ಮಿಷನ್ ತಗೊಳ್ತೀವಿ. ನಾವು ಏನಮ್ಮ ಇಲ್ಲಿ ನಿಮ್ ಮನೆ ಕಟ್ತಾ ಇದೀವಿ ಅಂತ ಹೇಳಿ ನಿನ್ನನ್ನು ಬಗೀತಾ ಇದೀವಿ ಅಂದ್ರೆ ನಾವು ಅಲ್ಲಿ ನೆಲ ಎಲ್ಲ ಅಗಿತೀವಲ್ವಾ, ಅದಕ್ಕೋಸ್ಕರ ಅಲ್ಲಿರೋ ಪ್ರಾಣಿ ಪಕ್ಷಿ ಚಿಕ್ಕ ಕ್ರಿಮಿ ಕೀಟಗಳೆಲ್ಲ ಸತ್ತೋಗ್ತವೇನೋ, ಅದಕ್ಕೆ ನಾವು ಪರ್ಮಿಷನ್ ತಗೋತಾ ಇದೀವಿ, ಅದಕ್ಕೆ ಕ್ಷಮೆಯನ್ನ ಯಾಚಿಸಿ ನಾವು ಕಟ್ತೀವಿ. ಇದೆಲ್ಲ ನಮ್ಮ ಸಂಸ್ಕೃತಿ ಒಂದು ಭಾಗ. ಅದ್ರ ಬಗ್ಗೆನೂ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಾವು ಹಾರಾಡೋ ಹಕ್ಕಿಗಳ ಬಗ್ಗೆ, ಈ ಇಂಧನ ಇದೆಲ್ಲ ಅದೆಲ್ಲ ತೀರ್ ಹೋಗ್ತಾ ಇದೆ, ಅದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಉಳಿಸ್ಬೇಕು, ಪರ್ಯಾಯವಾಗಿ ಬೆಳೆಸ್ಬೇಕು ಅನ್ನೋದು ಇಲ್ಲಿ ಕವಿಯತ್ರಿಯ ಆಶಯ ಆಗಿದೆ ಮಕ್ಕಳೇ. ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ತೆಂಗು ತಾರೆಗಳ ನಾಡಿನಲ್ಲಿ, ತೆಂಗು ತಾರೆಗಳು ಅಂತ ಹೇಳಿದ್ರೆ ನಿಮ್ಗೆ ಏನ್ ಗೊತ್ತು, ತೆಂಗು ಅಂತ ಹೇಳಿದ್ರೆ ಎಲ್ಲ ನಿಮ್ಗೆ ಗೊತ್ತಿದೆ. ಈಗ ಕೊಕೊನಟ್ ಟ್ರೀ ಎಲ್ಲಿ ಬೆಳೆಯುತ್ತೆ? ಹಾ, ಸರಿಯಾದ ಉತ್ತರ. ಈಗ ಕೊಕೊನಟ್ ಟ್ರೀ ಅಂದ್ರೆ ಆ ತಾರೆಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮ್ಯಾಮ್, ತಾರೆಗಳು ಅಂತಂದ್ರೆ ನಕ್ಷತ್ರಗಳಿರುವಂತದ್ ನಾಡು ಅಂತ ಹೇಳ್ತಾರೆ, ಅಂದ್ರೆ ನಗರ ಅಂತ ಹೇಳಿ ತಗೊಳ್ಳಿ. ಹಂಗೆ ಇಲ್ಲಿ ಹನಿಯ ಸಾಲಿಯಲ್ಲಿ ಜೀವಾಮೃತ ಅಡಗಿದೆ. ಜೀವದ ಅಮೃತ, ಜೀವ ಪ್ಲಸ್ ಅಮೃತ ಜೀವಾಮೃತ. ನೋಡಿ ಅಗೆ ಆ ಬಂದಿದೆ. ಇಲ್ಲೇನಾಗುತ್ತೆ, ನಿಮ್ಗೇನ್ ಕೇಳಲ್ಲ, ಸುಮ್ನೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿದೀನಿ ಅಷ್ಟೇ. ಜೀವಾಮೃತ ಹೇಳಿ. ಜೀವ ಹಿಂಡಿ ವಡಲ ಹಿಂಡಿ ತೈಲಧಾರೆ ಹೊಮ್ಮಿ ಬರಲಿ ಹೊಂಗೆ, ಅಂದ್ರೆ ಏನಾಗುತ್ತೆ, ಹೊಂಗೆಯ ಮರದಿಂದ ಹಿಂಡಿ ನಾವು ತೈಲವನ್ನ ತೆಗಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೊಂಗೆ ಮತ್ತೆ ಹಿಪ್ಪೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಜೀವ ಮೇಳ ನಡೆಯಲಿ ನಾಳೆ ಎಂಬ ಚಪ್ಪರದ ಕೆಳಗೆ. ನಾಳೆ ಅನ್ನೋ ಚಪ್ರ ಅಂತ ಹೇಳಿದ್ರೆ ಮುಂದಿನ ಭವಿಷ್ಯದ ಕೆಳಗೆ ನಾವೇನ್ ಮಾಡ್ಬೇಕು, ಮನುಕುಲದ ಮೊಳಕೆ ಒಡೆಯಲಿ. ಮನುಷ್ಯ ಮೊಳಕೆ ಹೊಡಿಬೇಕಮ್ಮ? ಮೊಳಕೆ ಹೊಡೆಯೋದು ಅಂದ್ರೆ ಮುಂದಿನ ಸಂತಾನ, ಮುಂದಿನ ವಂಶ ಅಂತ ಹೇಳೋದಕ್ಕೆ ಮೊಳಕೆ ಒಡೆಯೋದು ಅಂತ ಹೇಳ್ತಾ ಇದ್ದಾರೆ. ಭವ್ಯ ಭವಿಷ್ಯದ ಏನಾಗ್ಲಿ ಬದುಕು ಅರಳಲಿ, ಬದುಕು ಏನಾಗ್ಲಿ ಗ್ಲೂಮ್ ಆಗ್ಲಿ, ಮುಂದೆ ಹೋಗ್ಲಿ, ಅರಳಲಿ, ಅವ್ರಿಗೆ ಚೆನ್ನಾಗಿರೋ ಜೀವನ ಸಿಗ್ಲಿ ಅಂತ ಹೇಳಿ ಇಲ್ಲಿ ಕವಿಯತ್ರಿಯವರು ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಹೊಟ್ಟೆಯಲ್ಲಿ ಮಗು ಹೇಗೆ ಏನಾಗಿರುತ್ತೆ ಶಿಶು ಆಗಿರುತ್ತಲ್ವಾ, ಚಿಕ್ಕದ್ರಿಂದ ಹಿಡ್ಕೊಂಡು 9 months ಇರ್ತೀವಲ್ವಾ, ಆ ತರ 9 ತಿಂಗಳು ತುಂಬಿದೊಡನೆ ಎಲ್ಲ ಮರಗಳ ಜೀವಶಕ್ತಿ ಜಿನುಗಿ ಬರಲಿ. ಅಂದ್ರೆ ಅದೇನಾಗ್ಲಿ ಅಂತ ಹೇಳಿದ್ರೆ ನಾವ್ ಹೆಂಗೆ ಹುಟ್ಟಿ ಮತ್ ಹೊಸದಾಗ ಆಗ್ತೀವಲ್ಲ ಹಂಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ವಿಶ್ವದ ಭವಿಷ್ಯದ ತೈಲದ ಧಾರೆ ಇದೆಯಲ್ಲ, ತೈಲಧಾರೆ ಅಂತಂದ್ರೆ ಅಲ್ಲಿ ಇಂಧನ ಅಂತ, ತೈಲ ಯಾವ ತೈಲ ಅಂತ ಹೇಳಿದಾಗ ಇಂಧನ. ಇಲ್ಲಿ ಹರಿದು ಒಟ್ಟುಗೂಡಲಿ, ಅಂದ್ರೆ ಈ ಎಲ್ಲ ಬೇರೆ ಬೇರೆ ಸೋರ್ಸ್ ಗಳಿಂದ ನಾವೇನ್ ಮಾಡ್ಬೇಕು, ತೈಲವನ್ನ ತೆಗೆದು ನಾವೇನ್ ಮಾಡ್ಬೇಕು ಅಂದ್ರೆ ಮುಂದಿನ ನಮ್ಮ ಭವಿಷ್ಯವನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರೆ. ತೆಂಗು ಕಂಗುಗಳಿಗಿರುವ ದೇಶದಲ್ಲಿ ಶ್ರಮದ ಏನು ನಾವು ಕಂಗುಗಳಿರೋ ದೇಶ ಅಂದ್ರೆ ಎಲ್ಲ ಸಮೃದ್ಧವಾದ ದೇಶ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇನಾಗ್ತಾ ಇದೆ, ಬೆವರಿನ ಧಾರೆಯಲ್ಲಿ. ಬೆವರಿನ ಧಾರೆ ಅಂದ್ರೆ ಏನು, ನೀವು ಬೆವರು ಯಾವಾಗ ಬರುತ್ತೆ, ನೀವು ಕೆಲಸ ಮಾಡ್ದಾಗ ಬರುತ್ತೆ ಅಂತದ್ರಲ್ಲಿ ಜೀವಾಮೃತ ಹುದುಗಿದೆ. ಜೀವಾಮೃತ ಅಂದ್ರೆ ನೀವು ಕಷ್ಟಪಟ್ರೆ ನಿಮ್ಗೆಲ್ಲ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದಣಿಯುವ ಮೂಲಕ ತೈಲವು ಒಂದೇ ಸಮನೆ ಹೊರಗೆ ಹರಿಯಲಿ. ಅಂದ್ರೆ ನಾವು ದುಡಿದು ದಣದು ನಾವು
ಅಲ್ಟರ್ನೇಟ್ ಸೋರ್ಸ್ ಇಂದ ತೈಲವನ್ನ ತಗೊಳ್ಳಿ, ಮತ್ತೆ ಹೊಂಗೆ ಹಿಪ್ಪೆಗಳ ಮತ್ತೆ ಪ್ರಾಣಿಗಳ ಗೋಷ್ಠಿ ನಡೆಯುವಂತಾಗ್ಲಿ, ಅಂದ್ರೆ ಎಲ್ಲ ಮತ್ತೆ ಸಮೃದ್ಧವಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯದ ಹಂದರದ ಅಡಿಯಲ್ಲಿ, ಅಂದ್ರೆ ಹಂದರ ಅಂತಂದ್ರೆ ಚಪ್ರ, ಭವಿಷ್ಯ ಬರುವಂತದ್ದು, ಅಲ್ಲಿ ಉನ್ನತವಾದ ಜೀವ ಅಂದ್ರೆ ಒಳ್ಳೆ ಜೀವ, ಉನ್ನತವಾದ ಜೀವ ವಿಕಸವಾಗ್ಲಿ. ವಿಕಸವಾಗೋದು ಅಂತಂದ್ರೆ ವಿಕಸನವಾಗೋದು, ಮುಂದೆ ಬರೋದು ಅಂತೇಳಿ. ಅಂದ್ರೆ ನೀವೇನ್ ಹೇಳ್ತೀರಾ, ಒಂದು ಮಗು ಚಿಕ್ಕದಿದ್ದು ದೊಡ್ಡದಾಗುತ್ತಲ್ವಾ, ಹಂಗೆ ವಿಕಾಸವಾಗೋದು ಅಂತ ವಿಕಸನ ಅಂತ ಕೊಟ್ಟಿದ್ದಾರೆ. ವಿಕಸನವಾಗಲಿ ಅಂತ ಹೇಳಿ ಇಲ್ಲಿ ಕವಯತ್ರಿಯವರು ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಿಮ್ಗೆ ಹೇಳಿದೀನಿ ಈಗಾಗ್ಲೇ, ನಿಮ್ಗೆ ಕೃತಿಕಾರ ಪರಿಚಯ ಅಥವಾ ಕವಿಯತ್ರಿಯ ಪರಿಚಯವನ್ನ ಕೇಳಲ್ಲ. ಮತ್ತೆ ನಿಮ್ಗೆ 1 ಅಂಕದ ಪ್ರಶ್ನೆ ಇಲ್ಲ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಹೆಚ್ಚು 1 ಅಥವಾ 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ ಅಭ್ಯಾಸ ಭಾಗದಲ್ಲಿ. ಹಾಗಿದ್ರೆ ನೋಡಿ ಮಕ್ಕಳೇ, ಇಲ್ಲಿ ಬದುಕು, ಇಲ್ಲಿ ಬದುವ ಬೇಲಿ ಅಂತ ಹೇಳಿದೆ. ಬದು ಅಂದ್ರೆ ಏನು ಅಂತ ಹೇಳಿದೆ, ಅದು ನೆನ್ಪಿಟ್ಕೋಬೇಕು ಮಕ್ಕಳೇ, ಇಲ್ಲಾಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಆನ್ಸರ್ ಮಾಡೋದಕ್ಕೆ. ಬದುಕು ಏನು, ಬದುವ ಬೇಲಿ ಯಾವ ರೀತಿ ಇದೆ ಅಂದ್ರೆ ಬದುಕಿನ ಬದು ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ನಾನು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದೀನಿ. ಏನಂತ ಹೇಳಿ, ಹೊಂಗೆ ಮರದ ತೊಂಗಲಲ್ಲಿ ಮತ್ತೆ ಹೂ ಅರಳಿದೆ, ಆ ಮಲ್ಲಿಗೆ ಅಂತಿದೆ, ಆ ಮಗು ಏನ್ ಮಾಡುತ್ತೆ, ತಾಯಿ ಅಂತೆ ಅದು ಆಶ್ರಯವನ್ನ ಕೊಟ್ಟಿದೆ. ಇದೆಲ್ಲಾನು ಇಲ್ಲಿ ಬರಿಬೇಕು ಮಕ್ಳೇ. ಮ್ಯಾಮ್ ಇದನ್ನೇ ಹಿಂಗೆ ಬರಿಬೇಕಾ ಅಂತ ಕೇಳ್ಬೋದು ನೀವು. ಇಲ್ಲೇ ಹಿಂಗೆ ಬರಿಬೇಕು ಅಂತೇನಿಲ್ಲ, ಕೆಲವೊಂದು ಕೀ ವರ್ಡ್ಸ್ ಇದೆ, ಆ ಕೀ ವರ್ಡ್ಸ್ ಅನ್ನ ಇಟ್ಕೊಂಡು ನೀವು ಆನ್ಸರ್ ಬರ್ದ್ರೆ ಆಯ್ತು. ಇಲ್ಲಿ ನೋಡಿ, ಅಲ್ಲಿ ಬದು ಅಂತ ಹೇಳಿ ಕೀವರ್ಡ್ ಇದೆ, ಆ ವರ್ಡ್ ಬರ್ಬೇಕು. ಮತ್ತೆ ಇಲ್ಲಿ ಹೆತ್ತ ತಾಯಿಯ ಬಗ್ಗೆ, ಅಂತಃಕರಣದ ಬಗ್ಗೆ ಒಂದ್ ವರ್ಡ್ ಇದೆ. ಇವೆರಡು ವರ್ಡ್ ಬಂದ್ರೆ ಸಾಕು. ನೀವು ಕೀ ವರ್ಡ್ಸ್ ನೋಡ್ಕೋಬೇಕು, ಅಲ್ಲಿ ಆ ವರ್ಡ್ಸ್ ಹಾಕೊಂಡು ನಿಮ್ಮ ವಾಕ್ಯಗಳಲ್ಲಿ ನೀವು ಉತ್ತರವನ್ನ ಬರಿಬಹುದು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಹೊಳೆಯ ದಂಡೆಯ ಸಾಲಿನಲ್ಲಿ ನೆನಪುಗಳಿವೆ ಅಂತ ಇದೆ. ಇಲ್ಲೇನು, ಯಾವುದು ರಾಜ್ಯಗಳು ಏನದು, ಅದು ಮತ್ತೆ ಉರುಳಿ ಹೋದ್ವು ಅಂದ್ರೆ ಅಲ್ಲಿ ನಶಿಸಿ ಹೋದ್ವು. ಮತ್ತೆ ರೈತನ ಬೇಸಾಯದ ಬಗ್ಗೆ, ರೈತನ ಜಾತ್ರೆ ಸಂತೆ, ಅವನ ಗೊಬ್ಬರಗಳ ಸ್ಥಿತಿ ಕಾಣುತ್ತಲಿದೆ ಅಂತ ಅನ್ನೋದರ ಬಗ್ಗೆ ಇಲ್ಲಿ ನಮೂದಿಸ್ಬೇಕು ಮಕ್ಳೇ, ಇಲ್ಲಿ ಬರಿಬೇಕು. ಸರಿನಾ ಮಕ್ಳೇ? ಹಾಗಿದ್ರೆ ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳ್ತಾರೆ. ಇಲ್ಲಿ ನೀವು ಚಿಟ್ಟೆಗಳ ಬಗ್ಗೆ ಬರಿಬೇಕು, ಬಣ್ಣ ಬಣ್ಣದ ಚಿಟ್ಟೆಗಳು ಅದ್ರ ಬಗ್ಗೆ ಬರಿಬೇಕು, ಮತ್ತೆ ದುಂಬಿಗಳ ಸಂಗೀತ ಕೇಳಿ ಬರೋದ್ರ ಬಗ್ಗೆ ಬರಿಬೇಕು, ಮತ್ತೆ ಹೊಂಗೆಯ ಮರದ ತಂಪಿನ ಬಗ್ಗೆ ಬರಿಬೇಕು. ಆಮೇಲೆ ಇಲ್ಲಿ ಏನ್ ಬರಿಬೇಕು ಅಂತಂದ್ರೆ, ಇವೆಲ್ಲ ಇರೋದ್ರಿಂದ ಏನಾಗಿದೆ ನಮ್ಮ ಜಗತ್ತು ಅಂತ ಅನ್ನೋದನ್ನ ಇಲ್ಲಿ ಹೇಳ್ಬೇಕು. ಅವಾಗ ಈ ಆನ್ಸರು ಕಂಪ್ಲೀಟ್ ಆಗುತ್ತೆ ಮಕ್ಳೇ. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ, ದುಂಬಿಗಳ ಸಂಗೀತ ಕೇಳಿ ಬರ್ತಾ ಇದೆ, ಹೊಂಗೆಯ ಮರದ ತಂಪಿನಲ್ಲಿ ನಾನಾ ರೀತಿಯ ಜೀವಿಗಳು ಹಾಯಾಗಿ ವಾಸಿಸುತ್ತಿವೆ, ಮತ್ತೆ ಅಲ್ಲಿ ಹೂಗಳ ಹಾಸಿಗೆ ಇದೆ, ಎಲ್ಲೆಡೆ ಸುವಾಸನೆ ವ್ಯಾಪಿಸಿದೆ, ಹೀಗೆ ಜಗತ್ತು ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೋಬಹುದು. ಇಲ್ಲ ಅಂದ್ರೆ ಮಕ್ಕಳೇ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಸಾರಾಂಶ ಮತ್ತು ಈ ಕ್ವಶನ್ ಆನ್ಸರ್ ಅಭ್ಯಾಸ ಭಾಗವನ್ನ ಹಾಕಿದ್ದೀನಿ, ಅಲ್ಲಿಂದ ನೀವು ಬಳಸ್ಕೋಬಹುದು ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಗೆ ಯಾವ ಅಳಕು ಇದೆ? ಏನಾಯ್ತು, ನಗರಗಳ ಹೇಗಾದ್ವು, ಅದರಿಂದ ನಮ್ಮ ಪ್ರಕೃತಿ ಹೇಗ್ ನಾಶ ಆಯ್ತು ಅನ್ನೋದನ್ನ ಇಲ್ಲಿ ಹೇಳ್ಬೇಕು ಮಕ್ಕಳೇ. ಇಲ್ಲಿ ನೋಡಿ, ಹಳ್ಳಿಯ ಸಂಸ್ಕೃತಿ ಹೇಗೆ ಹೋಯ್ತು, ಹೇಗ್ ಜೀರ್ಣಗೊಂಡು ಅಂದ್ರೆ ಅದನ್ನ ನಾವ್ ಏನ್ ಮಾಡಿದ್ರು, ನಗರದವರು ಹಳ್ಳಿ ಸಂಸ್ಕೃತಿನ ಜೀರ್ಣ ಮಾಡ್ಕೊಂಡ್ಬಿಟ್ವಿ. ಅಂದ್ರೆ ಆ ತರ ಹಳ್ಳಿಗಳೇ ಇಲ್ದಂಗ ಆಗ್ತಾ ಇದೆ, ಹಳ್ಳಿಯ ಸಂಸ್ಕೃತಿನೇ ಇಲ್ದಂಗ ಆಗ್ತಾ ಇದೆ ಅನ್ನೋದನ್ನ ಆವಾಗಿನ ಕಾಲದಲ್ಲೇ ಇವ್ರು ಹೇಳ್ತಾ ಇದ್ದಾರೆ. ಈಗಂತೂ ಎಷ್ಟು ನಗರೀಕರಣ ಆಗ್ಬಿಟ್ಟಿದೆ ಅಲ್ವಾ. ಈಗ ನೋಡಿ, ಇದನ್ನ ಈ ಒಂದು ಪ್ರಶ್ನೆಗೆ ಉತ್ತರದಲ್ಲಿ ನೀವು ಯಾವ್ಯಾವ ಅಂಶಗಳು ಬರಿಬೇಕು ಅಂದ್ರೆ, ನಗರೀಕರಣದ ಅಂಶವನ್ನ ಬರಿಬೇಕು. ಮತ್ತೆ ಬಗೆ ಬಗೆಯ ವಾಹನಗಳು ಬಂದು ಇಲ್ಲಿ ಇಂಧನವನ್ನ ಬಳಸ್ಕೋತಾ, ಇದಕ್ಕೆ ನಾವು ಪರ್ಯಾಯ ಇಂಧನವನ್ನ ಕಂಡು ಹಿಡಿಬೇಕಲ್ವಾ, ಅದ್ರ ಬಗ್ಗೆ ಇಲ್ಲಿ ಬರಿಬೇಕು. ಮತ್ತೆ ಹಕ್ಕಿಗಳ ಬಗ್ಗೆ ಬರಿಬೇಕು. ಆಮೇಲೆ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧ ಹೇಗಾಗ್ತಾ ಇದೆ ಅನ್ನೋದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳೇ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ಬಳಸ್ಕೊಳ್ಳಿ. ಸರಿನಾ? ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಮನುಕುಲದ ಭವಿಷ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಬರಿಬೇಕು ಅಂತ ಹೇಳಿದ್ರೆ, ಮನುಕುಲದ ಭವ್ಯ ಬದುಕು ಅರಳಲು ಹೊಸ ದಾರಿಯನ್ನ ನಾವು ಹುಡುಕ್ಬೇಕಾಗಿದೆ. ಅಂದ್ರೆ ನಮ್ಗೀಗ ಆಲ್ಟರ್ನೇಟ್ ಅನ್ನ ಹುಡುಕ್ಬೇಕಾಗಿದೆ ಅಲ್ವಾ, ಹೊಸ ದಾರಿಯನ್ನ ಹುಡುಕ್ಬೇಕಾಗಿದೆಯಲ್ಲ, ಅದನ್ನ ಬರಿಬೇಕು. ಈಗ ಕಳೆದೋದ್ರ ಬಗ್ಗೆ ನಾವ್ ವ್ಯಥೆ ಪಡಂಗಿಲ್ಲ, ಆಗೋಯ್ತು ಮುಗೀತಲ್ವಾ.
ನಾವು ನೆಕ್ಸ್ಟ್ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಬರಿಬೇಕು, ಶ್ರಮ ಪಡೋದ್ರ ಬಗ್ಗೆ ಬರಿಬೇಕು. ಬೆವರು ಸುರಿಸೋದು ಅಂತಂದ್ರೆ ಶ್ರಮ ಪಡೋದ್ರ ಬಗ್ಗೆ ಬರಿಬೇಕು. ಆಮೇಲೆ ಏನ್ ಬರಿಬೇಕು ಅಂದ್ರೆ ಇಂಧನದ ಬಗ್ಗೆ ಬರಿಬೇಕು, ಮತ್ತೆ ಇಂಧನವನ್ನ ಹೇಗ್ ತೆಗಿಬೇಕು ಅನ್ನೋದನ್ನ ಬರಿಬೇಕು. ಅದರಿಂದ ನಮ್ಮ ಮನುಕುಲದ ಭವಿಷ್ಯ ಏನಾಗ್ಬೇಕು, ಅರಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಬೇಕು ಮಕ್ಳೇ. ಸರಿನಾ ಮಕ್ಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಏನ್ ಮಾಡಿದ್ವಿ, ಕೃತಿಕಾರ ಪರಿಚಯವನ್ನ ನೋಡಿದ್ವಿ. ಹೌದಾ? ಪುಷ್ಪ ಅವರ ಬಗ್ಗೆ ನೋಡಿದ್ವಿ. ಆಮೇಲೆ ಪದ್ಯದ ಭಾವಾರ್ಥವನ್ನು ಕೂಡ ನೋಡಿದ್ವಿ. ಆಮೇಲೆ ಅಭ್ಯಾಸ ಭಾಗವನ್ನು ಕೂಡ ನೋಡಿದ್ವಿ ಮಕ್ಳೇ. ಹಾಗಿದ್ರೆ ಮಕ್ಳೇ, ಈ ವಿಡಿಯೋ ನಿಮ್ಗೆ ಹೇಗ್ ಅನಿಸ್ತು ಅಂತ ಹೇಳಿ ನಂಗೆ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ PYQs ಅನ್ನ ಹಾಕಿದೀವಿ, ಮತ್ತೆ ಟಿಪ್ಪಣಿಗಳನ್ನ ಹಾಕಿದೀವಿ, ಅಲ್ಲಿಂದ ಬಳಸ್ಕೊಳ್ಳಿ ಮಕ್ಕಳೇ. ಮತ್ತೆ ವಾಟ್ಸಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆಗಳನ್ನ ಕೇಳಿ, ನಾನು ಉತ್ತರ ಕೊಡ್ತೀನಿ. ಇವತ್ತಿನ ತರಗತಿ ನಿಮ್ಗೆ ಹೇಗ್ ಅನಿಸ್ತು ಅಂತ ದಯವಿಟ್ಟು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಕ್ಕಳೇ. ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.